ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಲು ಸಾಲು ಶಾಸಕರಿಂದ ಮಂತ್ರಿಗಿರಿ ಲಾಬಿ ನಡೀತಾ ಇದೆ. ಎರಡೂ ಜಿಲ್ಲೆಗಳಲ್ಲಿ ಒಟ್ಟು 5ರನ್ನ ಸಚಿವರನ್ನಾಗಿ ಮಾಡುವಂತೆ ಪಟ್ಟು ಹಿಡಿಯಲಾಗಿದೆ. ಹಳೇದು ತೂಗಿ ಮಂತ್ರಿಗಿರಿ ನೀಡೋದಕ್ಕೆ ಚಿಂತಿಸ್ತಾ ಇರೋದು ಕೆಪಿಸಿಸಿ. ಶಾಸಕರಾದ ಪ್ರಸಾದ್ ಅಬ್ಬೈಗ, ಎನ್ಎಚ್ ಕೋನಾರೆಡ್ಡಿ ನಡುವೆ ತೀವ್ರ ಪೈಪೋಟಿ ಇದೆ. ಮಾಜಿ ಸಚಿವ ಸಂತೋಷ್ ಲಾಡು, ಪ್ರಸಾದ್ ಅಬ್ಬಯ್ಯ, ಕೋನಾರೆಡ್ಡಿ, ಪರಿಷತ್ನ ಸದಸ್ಯ ಹಿರಿಯ ಸದಸ್ಯ ಸಲೀಂ ಅಹಮದ್, ಎಫ್ಎಚ್ ಜಕ್ಕಪ್ಪನವರ್ ಈ 5 ಸಚಿವ ಸ್ಥಾನದ ಆಕಾಂಕ್ಷಿಗಳು. ಇವರುಗಳೆಲ್ಲ ಆಕಾಂಕ್ಷಿಗಳ ಪಟ್ಟಿಗೇನು ಇಲ್ಲಿ ಇಂತಿಷ್ಟು ಅಂತ ಲಿಮಿಟ್ಸ್ ಇಲ್ಲ. ಎಷ್ಟು ಜನ ಶಾಸಕರುಗಳಿದ್ದಾರೋ ಅಷ್ಟೂ ಜನಕ್ಕೂ ಆಸೆ ಅನ್ನೋದು ಇದ್ದೇ ಇದೆ. ಕೊಟ್ಟರು ಮಾಡ್ತೀವಿ ಅಂತ ಕೆಲವರು ಬೇಕೇ ಬೇಕು ಅಂತ. ಸೊ ಹಾಗಾಗಿ ಲಾಬಿ ಅನ್ನೋದು ಇದೆಲ್ಲ ನಡೀತಾನೆ ಇದೆ. ಒಂದು ಸಣ್ಣ ಪ್ರಯತ್ನ ಆಗಬೇಕಲ್ಲ. ಅಯ್ಯೋ ನಮಗೆ ಹೆಂಗೂ ಕೊಡಲ್ಲ ಬಿಡಿ ಅಂತ ಕೂತವ್ರು ಕಮ್ಮಿನೇ, ಕೊಟ್ಟರು ಕೊಡಲಿ ಬಿಡಿ ಅಂತ ಧ್ವನಿ ಎತ್ತಿದವರೇ ಸ್ವಲ್ಪ ಜಾಸ್ತಿ. ಸೊ ಇದೀಗ ಹುಬ್ಬಳ್ಳಿ ಧಾರವಾಡದಲ್ಲಿ ಶಾಸಕರಿಂದ ಮಂತ್ರಿಗಿರಿಗಾಗಿ ಲಾಬಿ ನಡೀತಾ ಇರೋದು. ಸೊ ಈ ಕಡೆ ಕಾಂಗ್ರೆಸ್ನ ನಾಯಕರುಗಳು, ಹೈಕಮಾಂಡ್ನ ನಾಯಕರುಗಳು ಯಾರಿಗೆ ಅವಕಾಶ ಕೊಡ್ತಾರೆ ಅಂತ, ಸಂತೋಷ್ ಲಾಡ್ ಅವರು ಈ ಹಿಂದೆ ಇದ್ದಂಥ ಸಂಪುಟದಲ್ಲಿ ಇದ್ದವರೇನೆ, ಈ ಬಾರಿನೂ ಅವ್ರಿಗೆ ಅವಕಾಶ ಕೊಡಬಹುದು ಅನ್ನೋದೊಂದು ಇದೆ. ಬಿಕಾಸ್ ಅವರು ಸಿದ್ದರಾಮಯ್ಯನವರ ಆಪ್ತರು ಕೂಡ ಹೌದು. ಹಂಗೆ ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ಇಲ್ಲಿವರೆಗೂ ಅಧಿಕಾರವನ್ನು ವಹಿಸಿದವ್ರು, 3 ವರ್ಷ ಅಧಿಕಾರವನ್ನು ಅನುಭವಿಸಿದವ್ರಿಗೆ ಈ ವರ್ಷ ಬೇಡ, ಈ 2 ವರ್ಷಕ್ಕಾದರೂ ಬೇರೆಯವ್ರಿಗೆ ಬಿಟ್ಕೊಡಿ ಅನ್ನೋದು ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರಕ್ಕೆ ಏನಾದರೂ ಬಂತು ಅಂತಂದರೆ ಕಷ್ಟ ಆಗುತ್ತೆ ಸಂತೋಷ್ ಲಾಡ್ ಅವ್ರಿಗೆ ಅವಕಾಶ ಸಿಗೋದು. ಯಾಕಂದರೆ ಹೌದಲ್ವಾ, 5 ವರ್ಷದಲ್ಲಿ 3 ವರ್ಷ ಇದ್ರಲ್ಲ ಅಧಿಕಾರದಲ್ಲಿ, ಇನ್ನು 2 ವರ್ಷ ಬೇರೆಯವ್ರಿಗೆ ಕೊಡಲಿ ನೋಡೋಣ ಅವಕಾಶ, ಬೇರೆಯವರು ಆಗಲಿ ಸಚಿವರು, ಆ ಥರದ್ದು ಬರ್ಬೋದು. ಹೇಗೆ ಇದನ್ನು ಸ್ವೀಕರಿಸ್ಕೊಳ್ತಾರೆ ಹೈಕಮಾಂಡ್ನ ನಾಯಕರು ಅನ್ನೋದ್ರ ಮೇಲೆ ಡಿಪೆಂಡ್. ಇಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಸಂತೋಷ್ ಲಾಡ್ ಅವರು, ಒಳ್ಳೆ ಹೆಸರು ಇತ್ತು, ಒಳ್ಳೆ ಸಂಘಟನೆ ಮಾಡ್ತಾಯಿದ್ರು, ಕೊಡಿ ಅವರಿಗೆ ಇನ್ನೊಂದು ಬಾರಿನೂ ಅಂತಂದರೂ ಕೊಡ್ತಾರೆ. ಇಲ್ಲ ಬೇರೆಯವ್ರಿಗೆ ಕೊಡೋಣ, ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತ ಏನಾದ್ರು ಇತ್ತು ಅಂತಂದರೆ ಹೊಸಬ್ರಿಗೆ ಅವಕಾಶ ಕೊಡ್ತಾರೆ. ಒಟ್ಟಿನಲ್ಲಿ ಇವ್ರುಗಳಂತೂ ರೇಸ್ನಲ್ಲಿ ಇದ್ದಾರೆ.